Namaste. Class 9th Mathematics NCERT syllabus. Chapter number 1 Number Systems. Let us see how we can locate a sum of the irrational numbers on the number line. Third example. Locate square root of 2 on the number line. ಈಗ ನಂಬರ್ ಲೈನಲ್ಲಿ ಸ್ಕ್ವೇರ್ ರೂಟ್ ಆಫ್ 2ನ ನಾವು ಲೊಕೇಟ್ ಮಾಡಬೇಕು. ಹೇಗೆ? Solution. It is easy to see how the Greeks might have discovered root 2. Greek ಅವರು ಯಾವ ಥರ ಅದನ್ನು ಡಿಸ್ಕವರ್ ಮಾಡಿದ್ರು ನೋಡೋಣ. Consider a square OABC. OABC. This is square with each side 1 unit in length. Each side 1 unit ಇದೆ. ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು. ಡಯಾಗನಲ್ ಫೈಂಡ್ ಔಟ್ ಮಾಡಬೇಕು. ಗೊತ್ತಾಯ್ತಲ್ಲ? Then you can see the Pythagoras theorem that OB. Diagonal find out ಮಾಡಬೇಕು ಅಂದರೆ Pythagoras theorem ಅಪ್ಲೈ ಮಾಡಬೇಕಾಗತ್ತೆ. ರೈಟ್ ಆಂಗಲ್ ಟ್ರಯಾಂಗಲ್ದು. OB ಸ್ಕ್ವಯರ್ ಈಕ್ವಲ್ ಟು OA ಸ್ಕ್ವಯರ್ ಪ್ಲಸ್ AB ಸ್ಕ್ವಯರ್. OA ಸ್ಕ್ವಯರ್ ಪ್ಲಸ್ AB ಸ್ಕ್ವಯರ್. OB ಡಯಾಗನಲ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ OB ಸ್ಕ್ವಯರ್ ಈಕ್ವಲ್ ಟು OA ಸ್ಕ್ವಯರ್ ಪ್ಲಸ್ AB ಸ್ಕ್ವಯರ್. Then OB equal to ಈ ಸ್ಕ್ವೇರ್ ಇದೆಯಲ್ಲ, ದಿ ಸ್ಕ್ವೇರನ್ನು ಈಕ್ವಲ್ ಇಂದ ಆಚೆ ಸೈಡ್ ಕಳಿಸಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. OA ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. OA is how much? OA is 1 unit. 1 square is 1 plus AB is 1 unit. 1 square is 1. 1 plus 1 is 2. Square root of 2. OB is square root of 2. Okay. How do we represent square root of 2 on the number line? ಈಗ ಇಲ್ಲೇನೋ ಗೊತ್ತಾಯಿತು. ನಂಬರ್ ಲೈನಲ್ಲಿ ಹೇಗೆ ಅದನ್ನು ರೆಪ್ರೆಸೆಂಟ್ ಮಾಡೋದು? ದಿಸ್ ಈಸ್ ಈಸಿ. ಟ್ರಾನ್ಸ್ಫರ್ ಫಿಗರ್ 1.6 ಆನ್ ಟು ದಿ ನಂಬರ್ ಲೈನ್. ಇದನ್ನು ನಂಬರ್ ಲೈನಿಗೆ ಟ್ರಾನ್ಸ್ಫರ್ ಮಾಡೋಣ. ಮೇಕಿಂಗ್ ಶ್ಯೂರ್ ದಟ್ ದಿ ವರ್ಟೆಕ್ಸ್ ಓ ಕೋಯಿನ್ಸೈಡ್ಸ್ ವಿತ್ 0. ಇದನ್ನು ಓ ಇದೆಯಲ್ಲ, ಇದನ್ನು ಕೋಯಿನ್ಸೈಡ್ ಆಫ್ ಅಂದರೆ ಝೀರೋಗೆ ಕರೆಕ್ಟಾಗಿ ಮ್ಯಾಚ್ ಆಗೋಂಗೆ ಇಡಬೇಕಷ್ಟೆ. 1 ಯೂನಿಟ್ ಇಲ್ಲಿ, ವೈ ಆಕ್ಸಿಸ್ 1 ಯೂನಿಟ್, ಎಕ್ಸ್ ಆಕ್ಸಿಸ್ 1 ಯೂನಿಟ್, ವೈ ಆಕ್ಸಿಸ್ 1 ಯೂನಿಟ್. ದಿಸ್ ಲೈನ್ ಈಸ್ ಸಿಮಿಲರ್ ಟು ದಿಸ್ ಒನ್, ದಿಸ್ ಲೈನ್ ಈಸ್ ಸಿಮಿಲರ್ ಟು ದಿಸ್ ಒನ್. ಇಲ್ಲಿ ಓ ಬಿ ಎಷ್ಟಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 2 ಆಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇವಾಗ ಏನು ಮಾಡಬೇಕು? ಕಾಂಪಾಸ್ ತಗೊಂಡು ಇಷ್ಟು ಮೆಷರ್ ಮಾಡ್ಕೋಬೇಕು. ಹೀಗೆ ಗೊತ್ತಾಯ್ತಲ್ಲ? ಇಷ್ಟನ್ನು ಕಾಂಪಾಸ್ ತೊಗೊಂಡು ಇಲ್ಲಿ ನೀಡ್ಲಿ ಇಡಬೇಕು, ಇಲ್ಲಿ ಪೆನ್ಸಿಲ್ ಇಡಬೇಕು. ಹೀಗಿಡಬೇಕು. ಹೀಗಿಟ್ಬಿಟ್ಟು ಕರೆಕ್ಟಾಗಿ ಎಷ್ಟು ಬರುತ್ತೆ ಅದನ್ನು ತೊಗೊಂಡು ಹೀಗೆ ಡ್ರಾ ಮಾಡಬೇಕು. ಹೀಗೆ ಗೊತ್ತಾಯ್ತಲ್ಲ? ಇಲ್ಲಿ ಟಚ್ ಆಗುತ್ತಲ್ಲ, ದಿಸ್ ಪಾಯಿಂಟ್ ಪಿ ಅಂತ ಕಾಲ್ ಮಾಡಿಬಿಟ್ಟು ಇದಕ್ಕೆ ಸ್ಕ್ವೇರ್ ರೂಟ್ ಆಫ್ 2 ಅಂತ ಬರಿಬೇಕು. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಲ್ಲ? ಫಸ್ಟ್ ಏನು ಮಾಡಬೇಕು? ಇಲ್ಲಿ ಇದು 1 ಯೂನಿಟ್. ಓಕೆ, ದಿಸ್ ಈಸ್ 1 ಯೂನಿಟ್. 1 ಯೂನಿಟ್, ಇದು 1 ಯೂನಿಟ್ ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ OB. OB ಈಸ್ ರೂಟ್ 2 ಅಂತ ಬಂದಿದೆ. ಈಗೇನು ಮಾಡಬೇಕು? ಕಾಂಪಾಸ್ದು 1 ಎಂಡ್ ಇದೆಯಲ್ಲ, ನೀಡ್ಲ್ ಪಾಯಿಂಟು, ಅದನ್ನು ಇಲ್ಲಿ ಇಡಬೇಕು. ಅದರ್ ಎಂಡ್ ಪೆನ್ಸಿಲ್ನ ಕನೆಕ್ಟ್ ಮಾಡಿರ್ತೀರ. ಇಲ್ಲಿ ಕರೆಕ್ಟಾಗಿ ಮೆಷರ್ ಮಾಡ್ಕೋಬೇಕು. ಮೆಷರ್ ಮಾಡಿಕೊಂಡು ಇದನ್ನು ಏನು ಮಾಡಬೇಕು? ಹೀಗೆ ಕಟ್ ಮಾಡಬೇಕು. ಎಕ್ಸ್ ಆಕ್ಸಿಸಲ್ಲಿ ಇಲ್ಲಿ ಕಟ್ ಆಗುತ್ತಲ್ಲ, ದಿಸ್ ಇಸ್ ರೂಟ್ 2 ಆಗುತ್ತೆ. ಈ ಪಾಯಿಂಟ್ 1 ಅಂದರೆ 0 ಟು ಇಲ್ಲಿ ತನಕ 1 ಯೂನಿಟ್ ಇದೆ. ರೂಟ್ 2 ಇಲ್ಲೆಲ್ಲೋ ಬರುತ್ತೆ. ಗೊತ್ತಾಯ್ತಲ್ಲ? ಹಾಗೆ ಇದು ರೂಟ್ 2. We have just seen that OB equal to root 2 using a compass with a center O. ಇದು ಸೆಂಟರ್ ಪಾಯಿಂಟ್ ಇಟ್ಕೋಬೇಕು. ಆ್ಯಂಡ್ ರೇಡಿಯಸ್ OB ಆಗ್ತಾ ಇದೆ. ಡ್ರಾ ಆ್ಯನ್ ಆರ್ಕ್ನ ಡ್ರಾ ಮಾಡಬೇಕು. ಇಂಟರ್ಸೆಕ್ಟಿಂಗ್ ದಿ ನಂಬರ್ ಲೈನ್. ಇದು ನಂಬರ್ ಲೈನ್ ಇದೆಯಲ್ಲ, ದಿಸ್ ಇಸ್ ದಿ ನಂಬರ್ ಲೈನ್. ಇದು ನಂಬರ್ ಲೈನ್. ಈ ನಂಬರ್ ಲೈನ್ಗೆ ಇಂಟರ್ಸೆಕ್ಟ್ ಆಗಬೇಕು ಅಟ್ ದಿ ಪಾಯಿಂಟ್ ಪಿ. ಇಂಟರ್ಸೆಕ್ಟ್ ಆಯ್ತಲ್ಲ, ಟಚ್ ಆದಮೇಲೆ ಅದನ್ನು ಪಾಯಿಂಟ್ ಪಿ ಅಂತ ಕಾಲ್ ಮಾಡಬೇಕಿದು. ದೆನ್ ಪಿ ಕರೆಸ್ಪಾಂಡ್ಸ್ ಟು ರೂಟ್ 2. ಅಲ್ಲಿಗೆ ಪಿ ಇದು ಪಾಯಿಂಟ್ ಎಷ್ಟಿರುತ್ತೆ ಅಂದರೆ ರೂಟ್ 2 ಇರುತ್ತೆ ಆನ್ ದಿ ನಂಬರ್ ಲೈನ್. ಇಷ್ಟೇ. ಗೊತ್ತಾಯ್ತಲ್ಲ? ನಂಬರ್ ಲೈನಲ್ಲಿ ಹೇಗೆ ಡ್ರಾ ಮಾಡೋದು ಅಂದರೆ ಹೀಗೆ.
Okay, thank you so much.